ಆಯ್ಲಿ ಸ್ಕಿನ್ ಹಾಗೂ ಕಾಂಬಿನೇಷನ್ ಸ್ಕಿನ್ ಇರೋರಿಗೆ ಈ ಥರ ಸಾಮಾನ್ಯವಾಗಿ ಪೋರ್ಸ್ ಇರುತ್ತೆ. ಓಪನ್ ಪೋರ್ಸ್, ಎನ್ಲಾರ್ಜ್ಡ್ ಪೋರ್ಸ್ ಅಂತ ಕೂಡ ಕರಿತೀವಿ. ಇದು ಚಿಕ್ಕದಾಗಿ ಹಳ್ಳ ಥರ ಇರುತ್ತೆ. ಕೆಲವ್ರಿಗೆ ಇನ್ನೂ ಓಪನ್ ಪೋರ್ಸ್ ಜಾಸ್ತಿ ಪ್ರಾಮಿನೆಂಟ್ ಆಗಿರುತ್ತೆ, ಅಂದರೆ ತುಂಬ ಎದ್ದು ಕಾಣಿಸುತ್ತೆ. ಈ ಥರ ಇರುವಾಗ ಮೇಕಪ್ ಹೇಗೆ ಸ್ಮೂತಾಗಿ ಕಾಣಿಸೋ ರೀತಿಯಲ್ಲಿ ಮಾಡ್ಕೊಳ್ಳೋದು, ಆಯ್ಲಿನೆಸ್ನ ಕೂಡ ಕಂಟ್ರೋಲ್ ಮಾಡಿ ಸ್ಕಿನ್ ಮೇಕಪ್ನ ನಂತರ ನೋಡಿ ಈ ರೀತಿ ಸ್ಮೂತಾಗಿ ಪೋರ್ಸ್ ಎದ್ದು ಕಾಣಿಸ್ತಿರೋ ಹಾಗೆ, ಒಂಚೂರು ಪಿಗ್ಮೆಂಟೇಷನ್ ಕಾಣಿಸ್ತಿರೋ ಹಾಗೆ, ಒಂಚೂರು ರಫ್ನೆಸ್ ಇಲ್ದಿರೋ ಹಾಗೆ, ಯಾವುದೇ ಒಂದು ಸ್ಮೈಲ್ ಲೈನ್ಸ್ ರಿಂಕಲ್ಸ್ ಏನೋ ಕಾಣಿಸ್ತಿರೋ ಹಾಗೆ ಈ ಒಂದು ಸ್ಮೂತ್ ಸ್ಕಿನ್ ಮೇಕಪ್ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಹಾಗೂ ಯಾವ ಒಂದು ಮೇಕಪ್ ಪ್ರಾಡಕ್ಟ್ ನಿಮಗೆ ಸೂಟ್ ಆಗುತ್ತೆ ಅನ್ನೋದನ್ನು ಕೂಡ ಹೇಳ್ತೀನಿ. ಮೊದಲು ಮೇಕಪ್ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಮಾಯ್ಶ್ಚರೈಸರ್ ಯೂಸ್ ಮಾಡಿ. ಸೆಟಾಫಿಲ್ ಮಾಯ್ಶ್ಚರೈಸಿಂಗ್ ಲೋಷನ್ ನಾನು ಆಲ್ರೆಡಿ ಯೂಸ್ ಮಾಡಿದ್ದೀನಿ. ಈಗ ಪೋರ್ಸ್ನೆಲ್ಲ ಬ್ಲರ್ ಮಾಡಿ ಈ ರೀತಿ ರಿಂಕಲ್ಸ್, ಫೈನ್ ಲೈನ್ಸ್ನೆಲ್ಲ ಸ್ಮೂತ್ ಮಾಡೋದಕ್ಕೆ ಪ್ರೈಮರ್ ಯೂಸ್ ಮಾಡಬೇಕು. ನಾನಿಲ್ಲಿ ಯೂಸ್ ಮಾಡ್ತಿರೋದು ಎಲ್ಫ್ನ ಪೋರ್ಲೆಸ್ ಪಟಿ ಪ್ರೈಮರ್. ಎಲ್ಲೆಲ್ಲಿ ಜಾಸ್ತಿ ಆಯ್ಲಿನೆಸ್ ಆಗುತ್ತೆ ನಿಮಗೆ, ಹಾಗೂ ಎಲ್ಲೆಲ್ಲಿ ಪೋರ್ಸ್ ಇದೆ, ಎಲ್ಲೆಲ್ಲಿ ಸುಕ್ಕಿದೆ, ರಿಂಕಲ್ಸ್ ಇದೆ, ಅಲ್ಲೆಲ್ಲ ನೀವು ಪ್ರೈಮರ್ ಯೂಸ್ ಮಾಡಿ. ಈಗ ಡಾರ್ಕ್ ಸರ್ಕಲ್ಸ್ ನನಗೆ ಕಡಿಮೆ ಇರೋದ್ರಿಂದ ಕೆ ಬ್ಯೂಟಿಯ ಪೀಚ್ ಕರೆಕ್ಟರ್ ಯೂಸ್ ಮಾಡ್ತೀನಿ. ಒಂದು ಚೂರು ಹಾಕಿ ಬೆರಳಿಂದಾನೇ ಇದನ್ನು ಬ್ಲೆಂಡ್ ಮಾಡ್ಬೋದು. ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆ ಅಲ್ಲಿ ಮಾತ್ರ. ನಿಮ್ಗೇನಾದರೂ ಜಾಸ್ತಿ ಡಾರ್ಕ್ ಸರ್ಕಲ್ಸ್ ಇದ್ದರೆ ಪ್ಲೀಸ್ ಯೂಸ್ ಆರೆಂಜ್ ಕರೆಕ್ಟರ್. ನೆಕ್ಸ್ಟ್ ಸ್ಟೆಪ್ ಕನ್ಸೀಲರ್. ನಾನಿಲ್ಲಿ 2 ಫೇಸ್ನ ಬಾನ್ ದಿಸ್ ವೇ ಕನ್ಸೀಲರ್ ಯೂಸ್ ಮಾಡ್ತಿದ್ದೀನಿ. ನಿಮ್ಮ ಸ್ಕಿನ್ ಟೋನ್ಗೆ ಕರೆಕ್ಟಾಗಿ ಮ್ಯಾಚ್ ಆಗುವಂಥ ಕನ್ಸೀಲರ್ನ ಚೂಸ್ ಮಾಡಿ. ಆಗ ನಿಮ್ಗೆ ಈ ಥರ ಒಂದು ನ್ಯಾಚುರಲ್ ಫಿನಿಶ್ ಸಿಗುತ್ತೆ. ಮ್ಯಾಕ್ನ ಸ್ಟುಡಿಯೋ ಫಿಕ್ಸ್ ಫೌಂಡೇಶನ್ ಯೂಸ್ ಮಾಡ್ತಿದ್ದೀನಿ. ನನ್ನ ಶೇಡ್ NC40. ಅಗೇನ್ ನೀವು ಯೂಸ್ ಮಾಡಿರುವಂಥ ಫೌಂಡೇಶನ್ ಕೂಡ ನಿಮ್ಮ ಸ್ಕಿನ್ ಟೋನ್ಗೆ ಕರೆಕ್ಟಾಗಿ ಮ್ಯಾಚ್ ಆಗಬೇಕು. ಆ್ಯಂಡ್ ಈ ಒಂದು ಫೌಂಡೇಶನ್ ಮಾತ್ರ ಒಂದು ವಂಡರ್ಫುಲ್ ಫುಲ್ ಕವರೇಜ್ ಫೌಂಡೇಶನ್, ವರ್ತ್ ಇನ್ವೆಸ್ಟಿಂಗ್. ನೀವೊಂಚೂರು ರಿಗ್ರೆಟ್ ಮಾಡೋದಿಲ್ಲ ಇದನ್ನು ಬೈ ಮಾಡಿದ್ಮೇಲೆ. ಹುಡಾ ಬ್ಯೂಟಿಯ ಲೂಸ್ ಪೌಡರ್ ಯೂಸ್ ಮಾಡ್ತಿದ್ದೀನಿ. ಇದು ಕೂಡ ವರ್ತ್ ಇನ್ವೆಸ್ಟಿಂಗ್ ಪ್ರಾಡಕ್ಟ್. ಒಂದು ಫಿಲ್ಟರ್ ಹಾಕಿದಂಗೆ ನಿಮಗೆ ಫಿನಿಶ್ ಕೊಡುತ್ತೆ. ನಿಮ್ಮ ಸ್ಕಿನ್ ಸಖತ್ ಸ್ಮೂತಾಗಿ ಮಾಡುತ್ತೆ. ನೆಕ್ಸ್ಟ್ ಈಗ ಬೇಸ್ ಮೇಕಪ್ ಮುಗಿದಿದ ನಂತರ ಇದನ್ನು ಸೆಟ್ ಮಾಡೋದಕ್ಕೆ ಫೇಸಸ್ ಕ್ಯಾನಡಾ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡ್ತಿದ್ದೀನಿ. ಈಗ ಐಬ್ರೋ ಗ್ಯಾಪ್ಸ್ನ ಫಿಲ್ ಮಾಡಿ ಐಬ್ರೋಸ್ನ ಡಿಫೈನ್ ಮಾಡೋದಕ್ಕೆ ಮಾರ್ಸ್ನ ಐಬ್ರೋ ಪೆನ್ಸಿಲ್ ಯೂಸ್ ಮಾಡ್ತಿದ್ದೀನಿ. ಎಲ್ಲೆಲ್ಲಿ ಗ್ಯಾಪ್ಸ್ ಇದೆ ಅಲ್ಲಿ ಮಾತ್ರ ಫಿಲ್ ಮಾಡಿ ಶೇಪ್ ಕೊಟ್ಟು ಈ ರೀತಿ ಬ್ಲೆಂಡ್ ಮಾಡ್ಬೋದು. ಐ ಮೇಕಪ್ಗೆ ಮೇಕಪ್ ರೆವಲ್ಯೂಷನ್ ಈ ಒಂದು ಪ್ಯಾಲೆಟ್ ಯೂಸ್ ಮಾಡ್ತೀನಿ. ಸಖತ್ತಾಗಿರುವಂಥ ಬ್ರಿಲಿಯಂಟ್ ಶೇಡ್ಸ್ ಇದು. ಎಷ್ಟು ಸರಿ ಪ್ಯಾಲೆಟ್ ಯೂಸ್ ಮಾಡಿದ್ದೀನೋ ಲೆಕ್ಕನೇ ಇಲ್ಲ, ತುಂಬ ಸರಿ ಯೂಸ್ ಮಾಡಿದ್ದೀನಿ. ಈ ಒಂದು ಲೈಟ್ ಪಿಂಕ್ ಶೇಡ್ನ ತೊಗೊಂಡು ನಾನು ಒಂದು ಫ್ಲಫಿ ಐ ಶ್ಯಾಡೋ ಬ್ಲೆಂಡಿಂಗ್ ಬ್ರಷ್ ಅಂತೀವಿ, ಬ್ರಷ್ನ ಫುಲ್ ಐಲಿಡ್ ಮೇಲೆ ಹಾಕಿ ಕ್ರೀಸ್ ಮೇಲೆ ಕೂಡ ಹಾಕಿ ಬ್ಲೆಂಡ್ ಮಾಡ್ತೀನಿ. ಒಂದು ಫ್ಲ್ಯಾಟ್ ಐ ಶ್ಯಾಡೋ ಬ್ರಷ್ನ ತೊಗೊಂಡು ಈ ರೀತಿ ಲೋವರ್ ಲ್ಯಾಶ್ ಲೈನ್ ಕೂಡ ಸೇಮ್ ಪ್ರಾಡಕ್ಟೇ ಹಾಕ್ತೀನಿ. ಈ ಒಂದು ಬ್ಯೂಟಿಫುಲ್ ಶಿಮರಿ ಶೇಡ್ನ ತೊಗೊಂಡು ನಾನು ಸೆಂಟರಲ್ಲಿ ಹಾಕಿ, ನೋಡ್ತಿದ್ರಲ್ಲ ಏನು ಸಖತ್ತಾಗಿದೆ ಇದರ ಪಿಗ್ಮೆಂಟ್ ಅಂತ. ಒಂದು ಬ್ಯೂಟಿಫುಲ್ ವೆಟ್ ಲುಕ್ ಕೊಡುತ್ತೆ. ಬೆರಳಿಂದಾನೇ ನೀಟಾಗಿದೆ. ನಾನು ಫುಲ್ ಐಲಿಡ್ ಮೇಲೆ ಹಾಕಿ ಕ್ರೀಸ್ನ ಇನ್ನೊಂದ್ಸರಿ ಬ್ಲೆಂಡ್ ಮಾಡ್ತೀನಿ. ಇದು ರೆನೆಯ ಕಾಜಲ್ ಇನ್ ಬ್ರೌನ್ ಶೇಡ್. ನಾನು ಯೂಸ್ ಮಾಡಿದ್ನಲ್ವ ಒಂದು ಫ್ಲ್ಯಾಟ್ ಐ ಶ್ಯಾಡೋ ಬ್ರಷ್ನೇ ತೊಗೊಂಡು ಸ್ವಲ್ಪ ಪ್ರಾಡಕ್ಟ್ನ ಬ್ರಷ್ ಮೇಲೆ ತೊಗೊಂಡು ಈ ರೀತಿ ಐಲೈನರ್ ಥರ ಹಾಕಿ ಇದನ್ನು ಸ್ಮಡ್ಜ್ ಮಾಡ್ತೀನಿ. ಒಂದು ಸಟಲ್ ಸ್ಮಡ್ಜ್ಡ್ ಬ್ರೌನ್ ಲೈನರ್ ನಿಮಗೆ ಸಿಗುತ್ತೆ. ಸೇಮ್ ಕಾಜಲ್ ಪೆನ್ಸಿಲ್ ಇನ್ ಬ್ಲ್ಯಾಕ್ ಶೇಡ್, ಇದು ಬ್ಲ್ಯಾಕ್ ಕಾಜಲ್. ಇದನ್ನು ತೊಗೊಂಡು ಅಪ್ಪರ್ ವಾಟರ್ ಲೈನ್ ಹಾಗೂ ಲೋವರ್ ವಾಟರ್ ಲೈನ್ ಹಾಗೆ ಯೂಸ್ ಮಾಡ್ತೀನಿ. ಆಮೇಲೆ ಮಸ್ಕರಾಗೆ ಬೆನಿಫಿಟ್ನ ಬ್ಯಾಡ್ ಗರ್ಲ್ ಬ್ಯಾಂಗ್ ಮಸ್ಕರ ಯೂಸ್ ಮಾಡ್ತೀನಿ. ಒಂದು ಲೆಂತ್ ಕೊಡುತ್ತೆ, ವಾಲ್ಯೂಮ್ ಕೊಡುತ್ತೆ, ಮತ್ತು ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ. ಒಂದು ಸಖತ್ತಾಗಿ ನ್ಯಾಚುರಲ್ ಲಾಂಗ್ ಲ್ಯಾಶಸ್ ಇರೋ ಥರ ಕಾಣುತ್ತೆ. ನೆಕ್ಸ್ಟ್ ಸ್ಟೆಪ್ ಬ್ಲಷ್ಗೆ ಪಿಕ್ಸಿಯ ಈ ಒಂದು ಆನ್ ದ ಗ್ಲೋ ಬ್ಲಷ್ ಯೂಸ್ ಮಾಡ್ತೀನಿ. ಇದನ್ನು ಕೂಡ ಡೈರೆಕ್ಟಾಗಿ ಅಪ್ಲೈ ಮಾಡ್ದಿರೋ ಹಾಗೆ ನಾನು ಕೈಯಿಂದ ಇದನ್ನು ಹಾಕೋಬಿಟ್ಟು, ಬಿಕಾಸ್ ಇಟ್ಸ್ ಕ್ರೀಮ್ ಪ್ರಾಡಕ್ಟ್, ಡೈರೆಕ್ಟಾಗಿ ಅಪ್ಲೈ ಮಾಡೋದಕ್ಕಿಂತಲೂ ಈ ಥರ ಅಪ್ಲೈ ಮಾಡಿದ್ರೆ ನಿಮಗಿನ್ನೂ ಕಂಟ್ರೋಲ್ಡ್ ಆಗಿರುತ್ತೆ. ಅಂದರೆ ಜಾಸ್ತಿ ಹಾಕ್ಕೊಳ್ಳೋದಿಲ್ಲ, ಎಷ್ಟು ಬೇಕಷ್ಟು ಯೂಸ್ ಮಾಡ್ಬೋದು. ಐಬ್ರೋ ತುದಿವರೆಗೂ ನೀವು ಬ್ಲಷ್ನ ತೊಗೊಂಡು ಹೋಗಿ ಬ್ಲೆಂಡ್ ಮಾಡಬೇಕಾಗತ್ತೆ. ಈಗ ಮೇಬಲಿನ್ ಮಾಸ್ಟರ್ ಕ್ರೋಮ್ ಹೈಲೈಟರ್ ಯೂಸ್ ಮಾಡ್ತಿದ್ದೀನಿ. ಒಂದು ಪುಟಾಣಿ ಪೆನ್ಸಿಲ್ ಬ್ರಷ್ನ ತೊಗೊಂಡು ಕಣ್ಣಿನ ಇನ್ನರ್ ಕಾರ್ನರ್ ಹಾಗೂ ಐಬ್ರೋ ಬೋನ್ ಮೇಲೆ, ಹೀಗೆ ನಿಮ್ಮ ಮೂಗಿನ ಮೇಲೆ ಹಾಗೂ ಈ ರೀತಿ ಲೈಟ್ ಎಲ್ಲಿ ಬೀಳುತ್ತೆ ನೋಡಿ, ಈ ರೀತಿ ಚೀಕ್ ಬೋನ್ ಮೇಲೆ ಹಾಕಿದಾಗ ಈ ಒಂದು ಬ್ಲಷ್ನ ಒಂದು ಸ್ವಲ್ಪ ಹಾಕಿ ಬ್ಲೆಂಡ್ ಮಾಡಿದಾಗ ಫೇಸ್ಗೆ ಒಂದು ಬ್ಯೂಟಿಫುಲ್ ಗ್ಲೋ ಕೊಡುತ್ತೆ. ಇನ್ನೂ ಜಾಸ್ತಿ ಆ ಲೈಟ್ನ ತುಂಬ ಚೆನ್ನಾಗಿ ಅಟ್ರ್ಯಾಕ್ಟ್ ಮಾಡುತ್ತೆ, ಮೇಕಿಂಗ್ ಯೋರ್ ಸ್ಕಿನ್ ಗ್ಲೋಯಿ. ಒಂದು ಬ್ಯೂಟಿಫುಲ್ ವೆಟ್ ಲುಕ್ ಕೊಡುತ್ತೆ. ನಿಮ್ಮ ಫೇಸ್ನ ಹೈಯೆಸ್ಟ್ ಪಾಯಿಂಟ್ಸ್ ಮೇಲೆ ಈ ರೀತಿ ಹೈಲೈಟರ್ನ ಅಪ್ಲೈ ಮಾಡಿ. ಯಾವುದೇ ಕಾರಣಕ್ಕೂ ಎಲ್ಲೆಲ್ಲಿ ಪೋರ್ಸ್ ಇದೆ, ಟೆಕ್ಸ್ಚರ್ಸ್ ಇದೆ ಅಲ್ಲಿ ಅಪ್ಲೈ ಮಾಡೋದಕ್ಕೆ ಹೋಗಬೇಡಿ. ಲಿಪ್ಸ್ಟಿಕ್ಕಿಗೆ ಮ್ಯಾಕ್ನ ರೂಬಿ ವೂ ಅನ್ನುವಂಥ ಶೇಡಲ್ಲಿರುವಂಥ ಒಂದು ಬುಲೆಟ್ ಲಿಪ್ಸ್ಟಿಕ್ ಯೂಸ್ ಮಾಡ್ತೀನಿ. ಮ್ಯಾಟ್ ಫಿನಿಶ್ ಇದೆ ಹಾಗೂ ಸಖತ್ ಲಾಂಗ್ ಲಾಸ್ಟಿಂಗ್ ವೈರಲ್ ಆದಂಥ ಶೇಡ್ ಕೂಡ ಇದು.
ಫೈನಲಿ ಲಾಸ್ಟಲ್ಲಿ ಇನ್ನೊಂದ್ಸರಿ ಮೇಕಪ್ ಸೆಟ್ಟಿಂಗ್ ಸ್ಪ್ರೇಯಿಂದ ಮೇಕಪ್ನ ಸೆಟ್ ಮಾಡಿದಾಗ ಈ ರೀತಿ ಒಂದು ಸ್ಮೂತ್ ಫಿನಿಶ್ಡ್ ನಿಮಗೆ ಸಿಗುತ್ತೆ. ಒಂಚೂರು ಕೂಡ ಪೋರ್ಸ್ ಕಾಣಿಸೋದಿಲ್ಲ ಹಾಗೂ ಎಲ್ಲೂ ಕೂಡ ಆಯಿಲಿನೆಸ್ ಅಂತ ನಿಮ್ಗೆ ಅನ್ಸೋದಿಲ್ಲ. ಒಂದು ಬ್ಯೂಟಿಫುಲ್ ಫ್ರೆಶ್ ಲುಕಿಂಗ್ ಗ್ಲೋಯಿಸ್ ಫಿನಿಶ್ ಇರುತ್ತೆ ನಿಮಗೆ. ಸೊ ನಾನು ಯೂಸ್ ಮಾಡಿರುವಂಥ ಪ್ರಾಡಕ್ಟ್ಸ್ ನೀವು ಕೊಂಡ್ಕೊಂಡು ಯೂಸ್ ಮಾಡಿ, ಯು ವಿಲ್ ಅಬ್ಸಲ್ಯೂಟ್ಲಿ ಲವ್ ದೆಮ್ ಅಂತ ಹೇಳ್ತಾ ಈ ವಿಡಿಯೋ ನಾನಿಲ್ಲೇ ಎಂಡ್ ಮಾಡ್ತಿದ್ದೀನಿ ಗೈಸ್. ಸಿಗುವ ಮತ್ತೊಂದು ವಿಡಿಯೋನಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.